ಧೀಂ ತದಾನಿ ತದರೆ ಧೀಂ. ಪ್ರಭಾವ ಬೀರಿದಂಥ ಗಾಯಕರು ಅಥವಾ ಸಂಗೀತಗಾರರು? ಕಿಶೋರಿ ಅಮ್ಮನಕರ್ದು ಅವ್ರ ವಿಚಾರ ನನಗೆ ಬಹಳ ಇಷ್ಟ. ಸಂಗೀತದ ಬೆಳವಣಿಗೆ ನೀವು ಏನು ಹೇಳ್ತೀರಿ? ಪರಿಶ್ರಮ ಬೇಕು. ಪರಿಶ್ರಮ ಇಲ್ಲದೆ ವೇದಿಕೆ ಹತ್ತಬೇಡಿ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಶ್ರೀರಾಮಚಂದ್ರ. ಸರ್, ಬೇರೆ ಬೇರೆ ಈಗ ನಮ್ಮಲ್ಲೂ ಕೀರ್ತನೆಗಳು, ತಿಲ್ಲಾನ, ಪದ, ಶಬ್ದ ಈ ಥರದ್ದೆಲ್ಲ ಇದೆ. ತರಾನ, ಟುಮ್ರಿ, ಇದ್ರ ಬಗ್ಗೆ ಒಂದು ರಚನೆಗಳು, ತರಾನ, ಶೈತಿ, ಈ ಥರ ಎಲ್ಲ ಅಂದರೆ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಬರುವ ಕೆಲವು ಉಪಶಾಸ್ತ್ರೀಯ ಅದನ್ನು ಹಾಡ್ತೀವಲ್ಲ. ಉಳಿದದ್ದು ಸ್ವಲ್ಪ ಅದು ಉಪಶಾಸ್ತ್ರೀಯ. ಈಗ ಅದರಲ್ಲಿ ಹೆಚ್ಚು ಪ್ರಚಲಿತ ಇರುವುದು ಟುಮರಿ, ಟಪ್ಪ, ಹೋರಿ, ಚತುರಂಗ, ಇದು ಚೈತಿ, ಇದೆಲ್ಲ ಅದು ಉಪಶಾಸ್ತ್ರೀಯದಲ್ಲಿ ಅದು ಬರುತ್ತೆ. ತರಾನ ಶಾಸ್ತ್ರೀಯ ಸಂಗೀತದ ಚೌಕಟ್ಟಲ್ಲೇ ಇದೆ. ಅದು ಆದರೂ ಹಾಡ್ತಾರಲ್ವೇ ಕಡೆಯಲ್ಲಿ. ಟುಮ್ರಿ ಹಾಡ್ಬೋದು, ಟಪ್ಪ ಹಾಡ್ಬೋದು. ಹೌದು. ಕೆಲಸತಿ ಸ್ವಲ್ಪ ಫೋಕ್ ಮೆಲೋಡಿ ಅಂತ ಹೇಳಿ ಇದೆಲ್ಲ ಹಾಡೋದು. ಹೌದು ಹೌದು. ಅದರಲ್ಲೂ ಅವರದ್ದು ಒಂಥರ ಈ ಟುಮ್ರಿ ಒಳಗೂ ಬೇರೆ ಬೇರೆ ಘರಾಣಗಳು ಅಂತಿದೆ. ಬನಾರಸ್ ಘರಾಣ, ಡೆಲ್ಲಿ ಘರಾಣ, ಆ ಥರ ಎಲ್ಲ ಇದೆ. ಮತ್ತು ಅದರಲ್ಲೇ ಹೆಚ್ಚು ಬರೇ ಆ ಟುಮರಿ ಅದನ್ನೇ ಅಭ್ಯಾಸ ಮಾಡೋದು, ಅದನ್ನೇ ಹಾಡುವವರು ದೊಡ್ಡ ದೊಡ್ಡ ಇದು ಹೋಗಿದ್ದಾರೆ. ದೊಡ್ಡ ದೊಡ್ಡ ಗಾಯಕರು ಭಾಳ ಚೆನ್ನಾಗಿ ಅದ್ಭುತವಾಗಿ ಹಾಡುವವರು ಆಗಿ ಹೋಗಿದ್ದಾರೆ. ಈಗ ನಮ್ಮಲ್ಲಿ ನನ್ನ ವೈಯಕ್ತಿಕ ನಾನು ಹೇಳೋದಿದ್ರೆ, ನಾನು ಈಗ ಕಿರಾನ ಮತ್ತು ಗ್ವಾಲಿಯರ್ ಅದು ಸಂಗಡ ಪಟಿಯಾಲ ಯಾಕೆ ಅದು ಸೇರ್ತು ಅಂತ ಗುರುಗಳು ಆ ಕೆಲವು ಈ ಮುರುಕಿಗಳನ್ನು ಟ್ವಿಸ್ಟ್ ಮಾಡ್ತಾರಲ್ಲ, ಅದು ಈ ಪಟಿಯಾಲ ಅಂಗದಿಂದ ಮಾಡ್ತಾಯಿದ್ರು ಅವರು. ಆಮೇಲೆ ಈ ಚೌಪಟ್ಟು ತಾನಗಳು ಆ ಪಟಿಯಾಲ ಅಂಗದ್ದೇ ತೊಗೊಂಡು ಆಡ್ತಾಯಿದ್ರು. ಹೀಗಾಗಿ ಅದನ್ನು ಒಂದು ನನ್ನ ಇದ್ರೊಳಗೆ ಸೇರಿಸ್ಕೊಂಡೆ. ಅದು ಸ್ವಲ್ಪ ನಮಗೆ ಧ್ವನಿ ತಿರುಗಬೇಕಾಗ್ತದೆ. ಈ ಪಟಿಯಾಲ ಅಂಗದ ಗಾಯಕಿ ಅಂತ ಹೇಳಿದ್ರೆ ಭಾಳ ಟ್ವಿಸ್ಟ್ ಮಾಡೋದಿರ್ತದೆ, ಮತ್ತು ಮೀಂಡ್ ಭಾಳ ಅದ್ಭುತವಾಗಿರ್ತದೆ. ಅದು ಇರಬೇಕಾಗ್ತದೆ ಅಲ್ಲಿ. ಈ ನೀವು ಹೇಳಿದಾಗೆ ಈ ತರಾನ ಅಂತ ಹೇಳಿದ್ರೆ ತದರಿ ಧಿಂ ತದರಿ ಧಿಂ ಧೀಂ ತದಾನಿ ತದರಿ ಧಿಂ ಧೀಂ ತದಾನಿ ತದರಿ ಧಿಂ ತದರಿ ಧಿಂ ತದರಿ ಧಿಂ ತದರಿ ಧಿಂ ಧೀಂ ತದಾನಿ ಉದನಿ ತದನಿ ಧಿಂ ತದಾನಿ ದಾನಿ 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 ತದರಿ ಧಿಂ ಧಿಂ. ನಾನೇ ಮಾಡಿರೋ ಥರ ನನಗೆ ಅನೇಕ ಥರನ ಮಾಡಿದ್ದೇನೆ ನಾನು ಬೇರೆ ಬೇರೆ ರಾಗಗಳಲ್ಲಿ. ಸ್ವಲ್ಪ ಫಾಸ್ಟು ಹಾಡಬೇಕು ಅಂತಿದ್ರೆ ಆ ರಾಗದಲ್ಲಿ ಸ್ವಲ್ಪ ಫಾಸ್ಟ್ ಹಾಡಬೇಕು ಅಂತಿದ್ರೆ, ನನಗೆ ಆ ಫಾಸ್ಟ್ ಹಾಡಲಿಕ್ಕೆ ಅನುಕೂಲವಾದ ಬಂದೀಶು ಸಾಹಿತ್ಯ ಅದರಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾನು ತರಾನ ಮಾಡಿಕೊಂಡೆ. ಯಾಕೆಂದರೆ ಸಾಹಿತ್ಯ ಒಂದು ಏನೋ ಇರುತ್ತೆ, ನಾನು ಅತಿ ಧೃತದಲ್ಲಿ ಅದನ್ನು ಹಾಡ್ತಾ ಇರೋದ್ರೆ ಅದಕ್ಕೊಂದು ಜಸ್ಟಿಸ್ ಸಾಹಿತ್ಯ ಅಸ್ಪಷ್ಟತೆ ಬಂದ್ಬಿಡುತ್ತೆ. ಅಂಥ ಸಂದರ್ಭಗಳೇ ನಾನು ಕೆಲವು ತರಾನ ಇದು ಸಂಗೀತ ಆಗಿರುತ್ತೆ, ಸಾಹಿತ್ಯ ಇರೋದಿಲ್ಲ. ಅಷ್ಟೇ. ನಿಮ್ಮ ಮೇಲೆ ಅಂದರೆ ನಿಮ್ಮ ಪ್ರಾರಂಭದ ದಿನಗಳಿಂದ ಪ್ರಭಾವ ಬೀರಿದಂಥ ಗಾಯಕರು ಅಥವಾ ಸಂಗೀತಗಾರರು? ನನಗೆ ಚಿಕ್ಕ ವಯಸ್ಸಿನಲ್ಲಿ ಅನೇಕರು, ಅಂದರೆ ನಮಗೆ ಆವಾಗೊಂದು ಊರಲ್ಲಿ ಒಂದು ರೇಡಿಯೋ ಅದರಲ್ಲೇ ಕೇಳೋದು ನಾವು. ಅದರಲ್ಲಿ ಪಣಜಿ ಆಕಾಶವಾಣಿ ಚೆನ್ನಾಗಿ ಬರ್ತಿತ್ತು ಧಾರವಾಡಕ್ಕಿಂತ. ಅದನ್ನು ಒಬ್ಬರು ಹಿಂಗೆ ಹಿಡ್ಕೊಂಡು ನಿಂತ್ಕೊಳ್ಬೇಕು, ಬುಸ್ ಅಂದಾಗ ಮತ್ತೆ ಹಿಂಗೆ ತಿರ್ಸ್ಬೇಕು. ಅದು ಒಂದು ಮನೇಲಿ ಈಗ ಈ ನೆಟ್ವರ್ಕ್ ಥರ ಒಂದೊಂದು ಮೂಲೆಯಲ್ಲಿ ಚೆನ್ನಾಗಿ ಏರಿಯಲ್ಲೆಲ್ಲ ಏರಿಸಿ
ಆ ಮರಾಠಿ ನಾಟ್ಯಗೀತೆ ನಾಟ್ಯಗೀತೆ ಅಭಂಗು ಅದು ಒಂದು ಕಾಲದಲ್ಲಿ ಭಾಳ ಖುಷಿ ಕೊಟ್ಟದ್ದು ನನಗದು. ವಸಂತರಾವ್ ದೇಶಪಾಂಡೆ ಇರಲಿ, ರಾಮದಾಸ್ ಕಾಮತ್ ಅವರು ಇರಲಿ, ಅವರೆಲ್ಲ ಆ ಕಾಲದಲ್ಲಿ ಇನ್ನೂ ಭಾಳ ಇದ್ದಾರೆ ಅದ್ಭುತವಾಗಿ ಹಾಡಿದವರು. ಅಭಿಷೇಕಿ ಭುವ ಅದು ಹೌದು ಆ ಕಾಲದಲ್ಲಿ. ಆಮೇಲೆ ಶಾಸ್ತ್ರೀಯ ಸಂಗೀತಕ್ಕೆ ನಾನು ಬಂದಾಗೆ ನಾನು ಮೊದಲು ಈಗ ಕಾರ್ಯಕ್ರಮದಲ್ಲಿ ನನ್ನ ಕಚೇರಿ ಒಳಗೆ ನಾಟ್ಯಗೀತೆ ಭಾಳ ಹಾಡ್ತಿದ್ದೆ. ಒಂಥರ ನನ್ನ ಈಗಲೂ ಇದೆಯಲ್ಲ ಈಗ ಮಹಾರಾಷ್ಟ್ರದಲ್ಲಿ. ಇಲ್ಲ, ಅಂದ್ರೆ ಹಳೆ ನಾಟಕಗಳಲ್ಲಿ ಇರುತ್ತೆ, ಈಗ ಸ್ವಲ್ಪ ಅದು ಸಿನಿಮೆ ಶೈಲಿ ತಗೊಂಡಿದೆ. ಅದು ನಮ್ಮಲ್ಲಿ ಆದಂಗೆ ಹಳೆಯದು ರಾಗಧಾರಿ, ಅದು ರಾಗದ ಮೇಲೆ ಏನೋ ಇರ್ತಿತ್ತು ಅದು. ಅಲ್ಲ, ನಮ್ಮಲ್ಲೂ ಇರ್ತಿತ್ತಲ್ಲ. ಹೌದು, ಆ ನಮ್ಮಲ್ಲಿ ಕಡೆ ಎಲ್ಲ ಹೌದು. ಹಿಂದೂಸ್ತಾನಿ ಹೌದು. ಇರೋದು, ಇಲ್ಲಿ ದಕ್ಷಿಣ ಇದೇ ಇರೋದು ಹೌದು. ನಾಟಕಗಳಲ್ಲಿ, ಹೌದು. ಹಾಡುಗಳಲ್ಲಿ. ಕ್ರಮೇಣ ಅದನ್ನು ಬಿಟ್ಬಿಟ್ಟೆ. ಈ ನಾಟ್ಯಗೀತೆ ನನಗೆ ಯಾಕೋ ಅಷ್ಟು ವಾತಾವರಣಕ್ಕೆ ಅಷ್ಟು ಬೇಡ ಅಂತ ಅನಿಸ್ತು ನನಗೆ. ಆಮೇಲೆ ಕ್ಲಾಸಿಕಲ್ ಇದರೊಳಗೆ ನನಗೆ ಭೀಮಸೇನ್ ಜೋಶಿಯವರು ಪ್ರಭಾವ ಬೀರಿದ್ದಾರೆ. ಒಂದು ಕಾಲದಲ್ಲಿ ಜಸರಾಜು ಪ್ರಭಾವ ಬೀರಿದ್ದಾರೆ ನನಗೆ. ವಸಂತರಾವ್ ದೇಶಪಾಂಡೆ, ಜಿತೇಂದ್ರ ಅಭಿಷೇಕಿ, ರಾಮ್ ಮರಾಠೆ. ಸೊ ಅಂದ್ರೆ ಕೇಳ್ತಾ ಹೋದಂಗೆ ನಾನು ಮೊದಲೇ ಎಲ್ಲ ಹೀಗೆ ಮೇಲಿಂದ ಮೇಲೆ ಕೇಳ್ದವ. ಶಾಸ್ತ್ರೀಯ ಸಂಗೀತ ಅದ್ರ ಇಳಿಲೂ ಇಲ್ಲ, ಇಳಿಲಿಕ್ಕೆ ಮನಸ್ಸು ಮಾಡಲಿಲ್ಲ ನಾನು. ಸುಮ್ಮನೆ ಆವಾಗ ಕೇಳಬೇಕು ಅಷ್ಟೇ ಆ ಥರ. ಆದರೆ ನನಗೆ ವಯಸ್ಸಾಗ್ತಾ ಬಂದ ಹಾಗೆ, ನನ್ನ ಬುದ್ಧಿ ಬೆಳೀತಾ ಬಂದ ಹಾಗೆ, ನಾನು ಯಾರದ್ದು ಕೇಳಬೇಕು ಅನ್ನೋದು ನನಗೆ ಆವಾಗ ಸ್ವಲ್ಪ ನನ್ನ ಅಭಿರುಚಿಯಲ್ಲಿ ಚೇಂಜ್ ಆಗ್ತಾ ಬಂತು. ಆಮೇಲೆ ನಮ್ಮ ರಾಜ್ಗುರುರಿದ್ದಲ್ಲಿ ನಾನು ಹೋದ ನಂತರ ಅವರದ್ದು ಆ 60ರ ರೆಕಾರ್ಡಿಂಗ್ ಇದೆಯಲ್ಲ, 1960 ರೆಕಾರ್ಡಿಂಗ್. ಬಹುಶಃ ಅವರು ಭೀಮಸೇನ್ ಜೋಶಿ ಎಲ್ಲ ಒಂದೇ ವರ್ಗೆ ಅವರು. ಕಾಂಟೆಂಪರರಿ. ಹೌದು, ಮನ್ಸೂರು. ಹೌದು, ಮನ್ಸೂರು ಸ್ವಲ್ಪ ಸೀನಿಯರ್ ಅವರು. ಮನ್ಸೂರು ಗಂಗೂಬಾಯಿ ಅವರು ಸೀನಿಯರು. ಇವರಿಬ್ಬರು, ಯಾಕಂದರೆ ಇವರು ಸಭೆಗಂಧರ ಹತ್ರ ಕಲಿತು, ಮತ್ತೆ ಅಲ್ಲ ಪುಣಾದಲ್ಲಿ ಒಂದೇ ರೂಮ್ ಮಾಡ್ಕೊಂಡಿದ್ರು ಇಬ್ಬರು. ಒಂದೇ ಹೌದು, ಪರಂಪರೆ. ಆಮೇಲೆ ಕುಸ್ತಿ ಆಡ್ತಿದ್ರು. ಹೋಗೋ ಬಾರೋ ಸ್ನೇಹಿತರು. ಏಕವಚನದಲ್ಲೇ, ಏಕವಚನ. ಅದು ಎಷ್ಟು ಚೆನ್ನಾಗಿರುತ್ತಲ್ಲ ಕೇಳಕ್ಕೆ. ನಮಗೆ ಗಾಬರಿ ಆಗತ್ತೆ. ಏ ಬಸಣ್ಣಿ ಅಂತ ಇವ್ರು ಹೇಳೋದು, ಏ ಭೀಮ್ಸಿ ಅಂತ ಇವ್ರು ಹೇಳೋದು. ಆಮೇಲೆ ಸ್ವಲ್ಪ ನನ್ನ ಕೇಳುವ ಇದರಲ್ಲಿ ಚೇಂಜ್ ಆಯ್ತು. ಅವತ್ತು ಕೆಟಗರಿ ಇದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡೆ. ಆಮೇಲೆ ಅದು ರಾಗದ ಆಳಕ್ಕಿಳಿತಾ ಹೋದಂಗೆ ಸ್ವಲ್ಪ ಅಂದರೆ ತೀರಾ ಹಳಬರ ಆದರೂ ಓಕೆ, ಅಲ್ಲಿ ನನಗೆ ಆ ರಾಗದ ಸ್ಪಷ್ಟ ಅದರದ್ದು ರುಚಿ ಸಿಗಬೇಕು. ಅದು ನಮ್ಮ ಗುರುಗಳದ್ದು. ಅದು ಆ 60ರ ದಶಕದಲ್ಲಿ ಆಗಿರೋ ಒಂದಿಷ್ಟು ರೆಕಾರ್ಡಿಂಗ್ಸ್ ಇದೆ, ಅದು ಏನು ಅದ್ಭುತವಾಗಿದೆ. ಅದು ಅವಾಗ HMV ಮಾಡಿರೋದು. 3 ನಿಮಿಷದ ಇರುತ್ತೋ, 3.5 ನಿಮಿಷದಿತ್ತು ಅದು. 3.5. ಅದು ಏನು ಹೇಳ್ತಾ ಇದ್ರು ಅದು ಇಷ್ಟೇ ಸಣ್ಣದು. EP ಅಂತ ಎಕ್ಸ್ಟೆಂಡೆಡ್ ಪ್ಲೇ. ಆಮೇಲೆ ಲಾಂಗ್ ಪ್ಲೇ ಬಂತು 40 ನಿಮಿಷದ್ದು LP. ಅಂದರೆ ಅದು 40 ಅಂದರೆ 20. ಇದಂತೂ 3.5 ಹಿಂಗೆ ಹಾಕಿದ್ರೆ ಹಿಂಗೆ ಹೊಟ್ಟೋಗ್ಬಿಡೋದು. ಅದು ನನಗೆ ಅದು ಭಾಳ ಇಷ್ಟ ಆಗ್ತಾ ಬಂತು. ಆಮೇಲೆ ಸ್ವಲ್ಪ ನಾನು ಗುರುಗಳದ್ದು ಕೇಳ್ತೇನೆ, ಅವ್ರ ಮಾರ್ಗದರ್ಶನ ಇರುತ್ತೆ ಅಲ್ಲ. ಆದರೆ ಅವರದ್ದು 100% ಕಾಪಿ ಮಾಡೋ ವ್ಯಕ್ತಿ ಅಲ್ಲ ನಾನು. ಯಾಕೆ ನನಗೆ ನನ್ನೊಂದು ವ್ಯಕ್ತಿತ್ವ ಇದೆ. ಅವರು ತೋರಿಸ್ಕೊಟ್ಟ ಹಾದಿ ಇದೆ. ಈ ರಾಗ ಹೀಗೆ ಅವ್ರು ಹೇಳ್ತಿದ್ರು. ಒಂದು ರಾಗ ಹೇಳಾದ್ಮೇಲೆ ಇನ್ನು ನೀನೇ ಬೆಳೆಸ್ಕೊಂತ ಹೋಗ್ಬೇಕು ಈ ರಾಗ ಅಂತ ಹೇಳ್ತಿದ್ರು. ಕರೆಕ್ಟ್. ಆ ಮಾರ್ಗದಲ್ಲಿ ಹೋಗಬೇಕು. ಅವ್ರು ಹೇಳದ್ದು ನನ್ನ ತಲೆಯೊಳಗೆ ಇರುತ್ತೆ. ಆ ರಾಗ ಹಾಡಬೇಕಿದ್ರೆ ಹಿಂಗೆ ಹೇಳಿದ್ರು. ಆದರೆ ನನಗೂ ಒಂದು ಸ್ವಂತಿಕೆ ಇರುತ್ತಲ್ಲ, ನನಗೂ ಒಂದು ಅಸ್ತಿತ್ವ ಇರುತ್ತೆ. ಅಲ್ಲಿ ಕಟ್ ಆ್ಯಂಡ್ ಪೇಸ್ಟ್ ಮಾಡೋ ಆ ಬುದ್ಧಿವಲ್ಲ ನಾನು, ಖಂಡಿತವಾಗಿ ಅಲ್ಲ. ನನಗೂ ಏನೋ ಹೊಸ ವಿಚಾರಗಳು ಬರ್ತಾ ಇರುತ್ತೆ. ಈ ರಾಗದಲ್ಲಿ ಹೇಗೆ ಇದು ಹೊಂದುತ್ತೋ ಹಂಗೆ ಹೊಂದಿರೋದ್ರ ಹಾಕ್ಕೊಂಡು ಹೋಗ್ತೀನಿ. ಆ ಥರ ನನಗೆ ಅನೇಕ ಸಲ ನಮ್ಮ ಶಿಷ್ಯರು ಹಾಡ್ತಾ ಇರಬೇಕಿದ್ರೆ ಯಾವುದೋ ಒಂದು ಸ್ವರ ಸಂಚಾರ ತೊಗೊಂಡ್ಬಿಟ್ರೆ, ಅರೇ ಇದು ನನಗೆ ಹೊಡಿಲೇ ಇಲ್ವಲ್ಲ, ಇವು ಹಾಡ್ತಾ ಇದ್ದಾನೆ ಇಲ್ಲ ಅಂತ ಅನಿಸ್ಬಿಡುತ್ತೆ. ಹೌದು, ಏನೋ ಹೊಸದು ಚೆನ್ನಾಗಿದೆ ಇದು ಅಂತ ಅನಿಸುತ್ತೆ. ಹೇಳಲಿಕ್ಕೆ ಬರೋಲ್ಲ. ಅದು ಒಬ್ರಿಗೆ ಯಾರಿಗೋ ಕಾಂಟ್ರಾಕ್ಟ್ ಇರಲ್ಲ. ಅದು ಯಾರ ಬುದ್ಧಿಲಿ ಒಂದು ಫ್ಲ್ಯಾಶ್ ಬರ್ಬೋದು, ಹೇಳಲಿಕ್ಕೆ ಬರೋಲ್ಲ. ಆ ಥರ ಆಗಿದೆ, ಅನೇಕ ಸಲ ಆಗಿದೆ. ಸೊ ನನಗೆ ಒಂದು ಕಾಲದಲ್ಲಿ ಅದೇ ಹೇಳಿದ್ನಲ್ಲ ಹೆಸರುಗಳು, ಅದು ಇದಾಗ್ತಾ ಹೋಗ್ತೀವಿ. ಇತ್ತೀಚೆಗೆ ನಾನು
ಅನೇಕರದ್ದು ಕುಮಾರ್ ಗಂಧರ್ವ್ರದ್ದು ಕೇಳ್ತೀನಿ, ಕಿಶೋರಿ ಅಮ್ಮನಕರದ್ದು ಅವ್ರ ವಿಚಾರ ನನಗೆ ಬಹಳ ಇಷ್ಟ. ಹೌದು 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 ಅಂತ ಅನ್ಸುತ್ತೆ. ಅವರು ಒಂಥರ ಆ ಸಂಗೀತ ಕ್ಷೇತ್ರದಲ್ಲಿ ಒಂಥರ ರೆಬೆಲ್. ಕುಮಾರ್ ಗಾಂಧರ್ವ, ಈ ಕಿಶೋರಿ ಅಮ್ಮನಕರೆಲ್ಲ ರೆಬೆಲ್. ಕುಮಾರ್ ಗಾಂಧರ್ವ ಆಮೇಲೆ ಅವ್ರಿಗೆ ಏನೋ ಆಗಿ ಬಂದಮೇಲೆ ಆ ಇರೋ ಸಣ್ಣ ಸಣ್ಣ ಉಸಿರಿನಲ್ಲಿ ಯಾವ ರೀತಿ ಅಲ್ವಾ, ಎಲ್ಲರೂ ಒಂಥರ ಹಾಡಿದ್ರು, ಅವರೇ ಒಂಥರ ರಾಗ. ನಮಗೆ ಕೇಳಿದ್ರೆ ಹೌದು ಏನು ತಪ್ಪಿಲ್ಲ ಅಲ್ಲ ಇದರಲ್ಲಿ, ಸರಿ ಇದೆ ಇದು ಈ ರಾಗ ಅಂತ. ಅಲ್ಲ ಸಂಗತಿಗಳು ಇಷ್ಟಿಷ್ಟೇ, ಹೌದು. ಅಂದರೆ ಉಸಿರು ಕೊಡೋಕೆ ಅದು ಕಷ್ಟ ಅನಿಸುತ್ತೆ. ಯಾಕೆಂದರೆ ಅಷ್ಟೇ ಉಸಿರಲ್ಲಿ ಶ್ರುತಿ ಶುದ್ಧವಾಗಿ ಬರಬೇಕು. ಶ್ರುತಿ ಸುದ್ದಿ ಅದೇನು ಅದರಲ್ಲೇ ಅವರು ಹೌದು ದೊಡ್ಡ ಹೆಸರು ಮಾಡೋದು. ಅಲ್ಲ ಚಾಲೆಂಜ್ ಅವ್ರು ಬಂತಲ್ಲ, ಅವ್ರಿಗೇನೋ ಕಾಯಿಲೆ ಬಂದು ಬೇರೆ ಹೋಗಿ ತಿರ್ಗಾ ಅವರು ಬಂದ್ರಲ್ಲ, ತಿರ್ಗಾ ಬಂದ್ರೆ ದೊಡ್ಡ ಮಟ್ಟಕ್ಕೆ ಮಾಡಿದ್ರು ಆ ಥರ. ಅದು ಈ ಕಿಶೋರಿ ತಾಯಿಯವ್ರಿಗೂ ಅಷ್ಟೇ, ಮೊದಲು ಧ್ವನಿ ಎಲ್ಲ ಹೋಗಿ ಇಷ್ಟು ವರ್ಷ ಹೌದು ಅವ್ರಿಗೆ ಹಾಡಲಿಲ್ಲ. ಅವರು 7-8 ವರ್ಷ ಅವ್ರಿಗೆ ಆಗಲಿಲ್ಲ. ತಿರ್ಗಾ ಬಂದರು, ಅದ್ಭುತವಾಗಿ ಬಂದ್ಬಿಟ್ರು ಅವ್ರು. ಏನದು ಈಗ ಇತ್ತೀಚಿನ ದಿನಗಳಲ್ಲಿ ಅಥವಾ ಒಂದು 5-6 ವರ್ಷಗಳು ಅದು ಸಂಗೀತದ ಬೆಳವಣಿಗೆ ನೀವು ಏನು ಹೇಳ್ತೀರಿ? ತುಂಬ ಜನ ಇವಾಗ ಕಲಿಯಕ್ಕೆ ಬರ್ತಾ ಇದ್ದಾರೆ, ಯುವಕರು ಯುವತಿಯರು ವಿದ್ಯಾರ್ಥಿಗಳು. ಅವರಿಗೆ ಏನು ಹೇಳ್ತೀರಿ ಅಥವಾ ನಿಮ್ಮ ಅನಿಸಿಕೆ ಏನು? ಇವಾಗ ಯೂಶಲಾಗಿ ಏನು ಹೇಳ್ಬಿಡ್ತಾರೆ ಅಂದರೆ ಅಂದರೆ ನಮಗೂ ವಯಸ್ಸಾಗಿದೆ, ಆಗೋಯ್ತಪ್ಪ ಶಾಸ್ತ್ರೀಯ ಸಂಗೀತ ಅನ್ನೋದೇ ಒಂದೇ ಇದೆ. ಆದರೆ ಆಗ್ತಿಲ್ಲ, ಒಂದು ಹರಿತಾ ಇರೋ ನೀರದು. ಈಗೊಂದು 10 ವರ್ಷದ ಹಿಂದೆ ಸ್ವಲ್ಪ ನನಗೆ 15 ವರ್ಷದಿಂದ ನಿರಾಶೆ ಆಗೋದು. ಹೌದು, ಈ ಫೀಲ್ಡು ಯಾಕೋ ಯಂಗ್ಸ್ಟರ್ಸ್ ಇಲ್ಲಿ ನುಗ್ಗುತ್ತಾ ಇಲ್ಲ ಇಲ್ಲಿ ಹೆಚ್ಚು ಅಂತ ಅನ್ನಿಸ್ತಾ ಇದ್ದದ್ದು. ಹೌದು, ಆದರೆ ಇತ್ತೀಚಿನ ಬೆಳವಣಿಗೆ ನಾನು ನೋಡಿದಾಗ ಭಾಳ ಅದ್ಭುತವಾಗಿದೆ. ಎಂತೆಂಥ ಪ್ರತಿಭಾವಂತ ಯುವಕರು ಯುವತಿಯರು ಬರ್ತಾ ಇದ್ದಾರೆ ಇಲ್ಲಿ. ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆನೇ ಒಂದು ತಗೊಳ್ಳಿ ನೀವು, ಡಜನ್ಗಟ್ಟಲೆ ಅದ್ಭುತವಾಗಿ ಹಾಡುವವರಿದ್ದಾರೆ. ಡಜನ್ಗಟ್ಟಲೆ ಹಾರ್ಮೋನಿಯಂ ಬಾರಿಸೋರು, ಡಜನ್ಗಟ್ಟಲೆ ತಬಲಾ ಬಾರಿಸೋರು, ಅದ್ಭುತ ಪ್ರತಿಭಾವಂತ ಇದ್ದಾರೆ. ನನಗೆ ಭಾಳ ಖುಷಿ ಆಗುತ್ತೆ. ಆದರೆ ಇವರು ಎಲ್ಲಿ ತನಕ ಹೋಗಿ ಮುಟ್ತಾರೆ ಹೇಳು ನನಗೆ ಭರವಸೆ ಇಲ್ಲ. ಈ ಕೆಲವು ಜನ ಬಹಳ ಅವರು ಅಲ್ಪ ತೃಪ್ತರವರು, ಅಲ್ಲೇ ಆ ಜಿಲ್ಲೆ ಗಡಿ ಒಳಗೆ ಹಾಡ್ಕೊತಾ ಇದ್ರು, ಸಾಕು ಇದೇ ಬೇಕು ಅಂಥೇಳಿ. ಹಸಿವು ಅಷ್ಟಿಲ್ಲ ಸಂಗೀತದ್ದು. ನಾವೆಲ್ಲ ಹೇಳಿದ್ವಲ್ಲ, ಸರಕು ಬೆಳೆಸ್ಕೊಳ್ತಾ ಇರಬೇಕು ಆ ಥರ ಪ್ರತಿಭಾವಂತರಿದ್ದಾರೆ. ಮತ್ತು ಈಗ ಶ್ರೋತೃಗಳ ಸಂಖ್ಯೆಯಲ್ಲಿ ನೋಡಿದ್ರೆ ತುಂಬ ತುಂಬ ಯಂಗ್ಸ್ಟರ್ಸ್ ಕೇಳ್ತಾ ಇದ್ದಾರೆ ಸಂಗೀತವನ್ನು, ಭಾಳ ಕೇಳ್ತಾ ಇದ್ದಾರೆ. ಅದು ಒಂಥರ ಆಶಾದಾಯಕವಾದ ಪರಿಸ್ಥಿತಿ. ಮೊದಲ ಥರ ಇಲ್ಲ, ಈಗ ಚೆನ್ನಾಗಿದೆ. ಏನಂತ ಹೇಳಿದ್ರೆ, ಒಂದು 4 ಕಚೇರಿ ಮಾಡಿದೆ, ಚಪ್ಪಾಳೆ ತಟ್ಟಿದ್ರು, ಇದು ಮಾಡಿದ್ರು, ಅದು ಓಕೆ, ಕಚೇರಿ ಮಾಡಿ, ಕಚೇರಿಯಿಂದ ಕಚೇರಿಗೆ ಬೆಳೆಯಿರಿ, ಚಪ್ಪಾಳೆ ನಂಬ್ಕೊಂಡು ಹೋಗ್ಬೇಡಿ, ಅದ್ರ ಹಿಂದ್ಗಡೆ ಹೋಗಬೇಡಿ ಅಷ್ಟೇ ಅಂತ ಹೇಳ್ತೇನೆ. ನಿಮ್ಮ ಗುರುಗಳು ಏನು ಹೇಳ್ತಾರೋ ಅದನ್ನು ಕೇಳಿ. ನಾ ಅವಾಗ ಹೇಳಿದಾಗೆ ಚಪ್ಪಾಳೆ ತಟ್ಟೋರು ಭಾಳ ಜನ ಇರ್ತಾರೆ, ಅದು ತಿದ್ದುವರು ಯಾರು ತಿಂತಾರೆ? ಗುರುಗಳನ್ನ ತಿದ್ದಬೇಕು. ನೀ ಅದು ಹಾಗಲ್ಲ ಹಾಳೋದು ಇದು ಹೀಗೆ ಅಂಥೇಳಿ. ಹೀಗಾಗಿ ಪರಿಶ್ರಮ ಬೇಕು. ಪರಿಶ್ರಮ ಇಲ್ಲದೆ ವೇದಿಕೆ ಹತ್ತಬೇಡಿ. ಸಾಕಷ್ಟು ಪರಿಶ್ರಮ ಪಟ್ಕೊಂಡು ವೇದಿಕೆಗೆ ಏರಿ ಮಾಡಿ. ಅದು ಒಂದು ತಾಲೂಕಾ ಲೆವೆಲ್ ಹಾಡಿದೆ, ಆಮೇಲೆ ಜಿಲ್ಲಾ ಇದರಲ್ಲಿ ಹಾಡಿದೆ, ಆಮೇಲೆ ರಾಜ್ಯ ಮಟ್ಟಕ್ಕೆ ಹಾಡಿದೆ, ಆಮೇಲೆ ರಾಜ್ಯದ ಗಡಿ ದಾಟಿ ಹೋದೆ. ಈ ಒಂದು ಹಂಬಲ ಇರಬೇಕು, ಹಸಿವೆ ಇರಬೇಕು. ಹೊಟ್ಟೆ ತುಂಬುತ್ತು ನನಗೆ ಸಾಕಪ್ಪ ಅಂತ, ಅದು ಪ್ರಯೋಜನ ಇಲ್ಲ. ಆ ಹಂಬಲಕ್ಕೆ ತಕ್ಕ ಸಾಧನೆ ಇರಬೇಕು. ಸಾಧನೆ ಇರಬೇಕು. ಹೌದು, ಪ್ರತಿಭಾವಂತರು ಇರಬೇಕು, ಹಂಬಲ ಇರಬೇಕು, ಸಾಧನೆ ಇರಬೇಕು.
ಒಳ್ಳೆ ಗುರುಗಳು ಮಾರ್ಗದರ್ಶನ ಬೇಕು. ಹೇಳ್ದಂಗೆ ಮುಂಚೆಗಿನ್ನ ಇವಾಗ ಕೇಳೋರ ಸಂಖ್ಯೆನೂ ಬೆಳೆದಿದೆ. ಹೌದು. ಸ್ವಲ್ಪ ಪೋಷಕರು ಇದ್ದಾರೆ, ಕೆಲವು ಕಡೆ ಸ್ಪಾನ್ಸರ್ಗಳು, ಕಾರ್ಪೊರೇಟು, ಅದರಿಂದ ಅವಕಾಶಗಳು ಸಿಗ್ತಾ ಇದೆ. ಅದು ಬರೀ ಅವಕಾಶಗಳು ಅಂತ ನೋಡದೆ ಸಾಧನೆಗೆ ಒಂದು ಮಾರ್ಗ ಅಂತ ನೋಡಬೇಕು ಅಂತ. ಸರ್, ಒಂದು ಕ್ವಶನ್ ಆವಾಗಲೇ ಮಿಸ್ ಮಾಡಿಬಿಟ್ಟೆ. ನೀವು ಸಾಧನೆ ಹೇಗೆ ಮಾಡ್ತಿದ್ರಿ ಅಂತ? ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಹೇಳಿದ್ರಿ ಬೆಳಗ್ಗೆ 7 ಗಂಟೆ ಬೆಳಗಿನ ಜಾವ ಇದಕ್ಕೆ. ಆಮೇಲೆ ನಾನು ವಯಸ್ಸಾಗ್ತಾ ಹೋದಾಗ ನನಗೆ ಬೆಳಗಿನ ಇದು ಇರ್ತಿತ್ತು, ಒಂದು ರಿಯಾಜ್. ಸಾಯಂಕಾಲದಂತೂ ಇದ್ದಿರ್ತಿತ್ತು. ಸೊ ಯಾವ್ದಾದ್ರು ಒಬ್ಬ ತಬ್ಲಿಸ್ಟ್ಗಳು ಕರೆಯೋದು, ಇದು ಮಾಡೋದು. ನಾವಿಲ್ಲಿ ಬೆಂಗಳೂರಿಗೆ ಬಂದಂತರೂ ಆ್ಯಕ್ಚುಲಿ ಭಾಳ ಅದ್ಭುತ ಆಗ್ತಿತ್ತು ನಮಗೆ ರಿಯಾಜ್ಗಳು. ವಾರದಲ್ಲಿ ಒಂದು ದಿವಸ ಇಟ್ಬಿಡ್ತಿದ್ದೆ ನಾನು, ಒಂದು 2-3 ತಾಸು ಕೂತ್ಕೊಂಡು ರಿಯಾಜ್ ಮಾಡೋದು. ರಿಯಾಜಿ ಮಾಡದೆ ಹೋದರೆ ಇದು ಧ್ವನಿ ನಮಗೆ ಕಂಟ್ರೋಲಿಗೆ ಬರೋದಿಲ್ಲ. ಇದು ಯಾಕಂದರೆ ಒಂದು ಹ್ಯೂಮನ್ ಬಾಡಿಯಿಂದ ಬರುವಂಥ ಸೌಂಡ್, ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಅಲ್ಲ ಇದು. ಸೊ ಇದಕ್ಕೆ ಸ್ವಲ್ಪ ವಾರ್ಮ್ ಅಪ್ ಆಗಬೇಕಾಗ್ತದೆ, ಇದು ದಿನಬಳಕೆಲ್ಲ ಅದು ಇರಬೇಕಾಗ್ತದೆ. ಎಲ್ಲೋ ಅಪರೂಪಕ್ಕೊಂದ್ಸಲ ಕೂತ್ಕೊಂಡು ಹಾಡ್ತೀನಿ ಅಂದರೆ ಆಗಲ್ಲ. ದಿನನಿತ್ಯ ಸ್ನೇಹಿತರನ್ನ ನೋಡ್ದಂಗೆ, ಹೌದು, ಹೇಗಿದೆಯಾ ನೀನು, ಚೆನ್ನಾಗಿದೆಯಾ, ನಮ್ಮ ಬಾಡಿಗೆ ಒಂದು ಎಕ್ಸರ್ಸೈಸ್ ಹೆಂಗೆ ಬೇಕಾಗುತ್ತೋ ಧ್ವನಿಗೂ ಒಂದು ಎಕ್ಸರ್ಸೈಸ್. ನಮ್ಮ ಜೊತೆ ನೀನು ಇದೆಯಾ ಅಂತ ನಾವು ಅದಕ್ಕೆ ತೋರಿಸ್ತಾ ಇದೆಯಾ ಹೊಂಟೋಗಿದೆಯಾ. ಇಲ್ಲ, ಅದು ಧ್ವನಿ ಅನ್ನೋದು ಭಾಳ ಕಷ್ಟ ಸರ್. ನಾನು ಹಾಡ್ತೀನಿ, ಏನೋ ಒಂದು 2 ದಿನ ಬರೀ ಮಾತಾಡ್ತಿದ್ರೆ ಹಾಡೋಕ್ಕಾಗಲ್ಲ ಅಲ್ವಾ? ಇಲ್ಲ, ಭಾಳ ಕಷ್ಟ. ಸಮಸ್ಯೆ ಬಂತು. ಡಾಕ್ಟ್ರು ಹೇಳಿದ್ರು ಓವರ್ ಸ್ಟ್ರೇನ್ ಆಗಿದೆ ಅಂತ. ಅಂದುಕೊಂಡೆ ಅಷ್ಟೊಂದು 40-45 ವರ್ಷ ನಾನು ಪಾಠ ಮಾಡ್ಲಿಕ್ಕೆ ಶುರು ಮಾಡಿ ಮತ್ತೆ ಎಲ್ಲ ಪಿಚ್ನಲ್ಲೂ ಪಾಠ ಮಾಡಿದವ, ಎಲ್ಲ ಪಿಚ್ನಲ್ಲಿ. ನನಗೆ ಆಶ್ಚರ್ಯ ಆಗೋದು ಧ್ವನಿ ಈಗ ಇಷ್ಟಾದರೂ ಇದಿಲ್ಲ, ಇಲ್ಲ ಆಶ್ಚರ್ಯ. ಅದೇ ಅದು ಆಗಿನ ಸಾಧನೆಯ ಫಲ. ಇವಾಗ ನಾವು ಇನ್ಶೂರೆನ್ಸ್ ತೊಗೊಂಡ್ರೆ ಪ್ರೀಮಿಯಂ ಕಟ್ಟಿ ಎಷ್ಟೋ ವರ್ಷ ಆದಮೇಲೆ ಡಿವಿಡೆಂಟ್ ಬರೋದು, ಆ ಥರ. ಆಗ ಗಂಟೆಗಟ್ಟಲೆ ಮಾಡಿರೋ ಸಾಧನೆ ಇವಾಗ ನಮಗೆ ಕಾಣಿಸ್ತಾ ಇದೆ ಅಂತ. ಹೌದು, ನೀವು ಎಲ್ಲೆಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀರಿ ಅದ್ರ ಬಗ್ಗೆ ನಾನು ಏನು ಕೇಳಲ್ಲ, ಯಾಕೆಂದರೆ ನೀವು ಜಗತ್ ಪ್ರಸಿದ್ಧರಿದ್ದೀರಿ. ಈಗ ಹಿಂದೂಸ್ತಾನಿ ಸಂಗೀತದಲ್ಲಿ ಪಂಡಿತ್ ಪರಮೇಶ್ವರ್ ಹೆಗ್ಡೆ ಅಂದರೆ ಎಲ್ಲ ಕಡೆ ಕೊಟ್ಟಿದ್ದೀರಿ. ನಮ್ಮ ರಾಜ್ಯದ ಉಚ್ಚ ಪ್ರಶಸ್ತಿ ರಾಜ್ಯೋತ್ಸವ ಅದು ಬಂದಿದೆ. ಇನ್ನೂ ಹೆಚ್ಚಿನ ನಮ್ಮ ಕೇಂದ್ರ ಸರ್ಕಾರದ ಪ್ರಶಸ್ತಿಗಳು ನಿಮಗೆ ಆದಷ್ಟು ಬೇಗ ಬರಲಿ ಅಂತ ಹರಿಸ್ತಾ, ಸಂದರ್ಶನದ ಕೊನೆಗೆ ನಾನು ನಿಮಗೆ ವಂದನೆಗೆ ಹೇಳೋಕ್ಕೆ ಮುಂಚೆ ಒಂದೇನಾದರೂ ಚಿಕ್ಕದಾಗಿ ಸಾಕಷ್ಟು ಹಾಡಿದಿರಿ, ಆದರೆ ಏನು ಮಾಡೋದು, ಕಡೆಯದಲ್ಲಿ ಒಂದು ಮೊಸರನ್ನ ಇರಬೇಕು ಅಂತ, ಇಲ್ಲಾಂದರೆ ಊಟಕ್ಕೆ ಕಾಮಾನೆ ಹಾಕಿರ್ತೀವಿ. ನೀವೇ ರಚನೆ ಸಂಗೀತ ಹಾಕಿರೋದು ಯಾವುದಾದ್ರು? ನಾವೊಂದು ವಚನವು, ದಾಸರ ಪದವು, ಭೈರವಿ ಇದಾಕು ಜಪ್ತಾಲ್ ಅಲ್ಲಿ ನೋಡೋದು ರಾಮ. ಫಾಸ್ಟ್ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಶ್ರೀರಾಮಚಂದ್ರ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಶ್ರೀರಾಮಚಂದ್ರ. ರಾವಣನ ಮೂಲ ಬಲ ಕಂಡು ಕಪಿಸೇ, ಆವಾಗಲೇ
ಬೆದರಿ ಓಡಿದವು. ಈ ವೇಳೆ ನರನಾಗಿ ಇರಬಾರದೆಂದೆಣಿಸಿ ದೇವ ರಾಮಚಂದ್ರ ಜಗವೆಲ್ಲ ತಾನಾದ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಶ್ರೀರಾಮಚಂದ್ರ. ಹನುಮನು ಮದಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷದಿಂದ. ಕ್ಷಣದಲ್ಲಿ ಪುರಂದರ ವಿಠಲರಾಯನು, ಕ್ಷಣದಲ್ಲಿ ಪುರಂದರ ವಿಠಲರಾಯನು ಕೊನೆಗೊಂಡೆಯನು ತಾನೊಬ್ಬನಾಗಿ ನಿಂತ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಶ್ರೀರಾಮಚಂದ್ರ. ತುಂಬ ಚೆನ್ನಾಗಿತ್ತು ಸರ್. ನಾನೇ ಕಂಪೋಸ್ ಮಾಡಿದ್ದೆ. ಅಂದರೆ ಭೈರವಿಯ ಒಂದು ಬೇರೆ, ನೀವು ಹೇಗೆ ಇಷ್ಟೊತ್ತು ಹೇಳ್ತಾ ಇದ್ದೀರಿ, ಬೇರೆ ಮುಖ. ಹೌದು, ಗಾ ಇಂದ ಶುರುವಾಗ ಕೆಳಗಡೆ ನೀಗ್ಲಿಕ್ಕೆ. ವೀಕ್ಷಕರೇ ಕೇಳಿದ್ರಲ್ಲ ಇಷ್ಟೊತ್ತು ಅವರ ಸಾಧನೆ, ವೈಯಕ್ತಿಕ ಜೀವನ, ಅವರ ಗುರುಗಳು, ಸಂಗೀತದ ಬಗ್ಗೆ ಅವರ ಆಳವಾದ ಒಂದು ಅನುಭವ ಎಲ್ಲ ಬಹಳ ರೋಚಕವಾಗಿತ್ತು. ಮತ್ತು ವೆರಿ ಎಜುಕೇಟಿವ್, ತಿಳ್ಕೊಳ್ಳೋವಂಥ ವಿಷಯ ಬಹಳ ಇತ್ತು. ಅಷ್ಟು ಸಾಧನೆ ಮಾಡಿರೋರು ಅಷ್ಟು ಸಹಜವಾಗಿ ಎಲ್ಲವನ್ನು ನಮ್ಮ ಮುಂದೆ ಹೇಳಿದರು. ಮತ್ತೊಮ್ಮೆ ಅವರಿಗೆ ನಾನು ಹೊಸ ದಿಗಂತ ಡಿಜಿಟಲ್ ಹಾಗೂ ಆನೂರಾನಂದ ಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಅಂದ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ಸರ್, ಧನ್ಯವಾದಗಳು. ನಾನು ಭಾಳ ದಿನದಿಂದ ನೆನೆಸ್ತಾ ಇದ್ದೆ, ಅದು ಇವತ್ತು ಸಾರ್ಥಕವಾಯಿತು. ಮತ್ತೊಮ್ಮೆ ವೀಕ್ಷಕರೇ, ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೈ ನೋಟ್ಸ್ ಮಾಲಿಕೆ ನಾವು ಆರಂಭಿಸಿರೋದೇ ಶಾಸ್ತ್ರೀಯ ಕಲೆಗಳಿಗೆ ಒಂದು ಹೆಚ್ಚಿನ ಸಾಧನೆ ಮಾಡಿರುವಂಥವರು, ಪ್ರತಿಭಾವಂತರು, ಇವ್ರನ್ನ ಸಂದರ್ಶನ ಮಾಡಬೇಕು ಅಂತ ಶೇರ್ ಮಾಡಿ. ನಿಮ್ಮ ಕುಟುಂಬದವ್ರಿಗೂ, ಸ್ನೇಹಿತರಿಗೂ, ಶಿಷ್ಯರಿಗೂ ಎಲ್ಲ ಸಾಕಷ್ಟು ಮಾಡಿದಿರಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ಅಂತ ಹೇಳ್ತಾ ಈ ದಿನದ ಈ ಮಾಲಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.